ಎಲ್ಲಾ ರತ್ನಗಳು ಎಲ್ಲಾ ಮನುಷ್ಯಗೂ ಆಗ್ಬರಲ್ಲ. ಹ್ಮ್. ಎಲ್ಲಾ ರತ್ನಗಳು ಹಾಕೊಂಡಾಗ ಏನಾಗತ್ತೆ ಅಂದ್ರೆ ಅದು ನಿಷ್ಪ್ರಯೋಜಕ ಆಗ್ಬಿಡುತ್ತೆ, ಯಾವ್ದು ಕೆಲಸ ಮಾಡಲ್ಲ. ನವರತ್ನಗಳು ಅಂತ ಹೇಳ್ತೀವಲ್ಲ, ನವರತ್ನ ಟೋಟಲ್ ಆಗಿ ಹಾಕೊಳ್ಳಲ್ಲ, ಒಂದೊಂದೇ ಕಲ್ನ ಸಜೆಸ್ಟ್ ಮಾಡ್ತಾರೆ, ಅದರಂತೆ ಮಾಡ್ಬೇಕು. ಅದರಲ್ಲಿ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ. ಈಗ ಒಂದು ಮನುಷ್ಯನಿಗೆ ರತ್ನಗಳಲ್ಲಿ ಯಾವ ರತ್ನವನ್ನ ಯಾರಿಗೆ ಹಾಕ್ಬೇಕು ಅಂತ, ಉದಾಹರಣೆಗೆ ಮೇಷ ಲಗ್ನ ಇರ್ಬೋದು ಅಥವಾ ತುಲಾ ಲಗ್ನ ಇರ್ಬೋದು. ಹ್ಮ್. ಈ ತುಲಾ ಲಗ್ನಕ್ಕೆ ಬಂದು ಸೂರ್ಯ, ಚಂದ್ರ, ಮಂಗಳ ಮತ್ತೆ ಗುರು, ಈ 4 ಗ್ರಹಗಳು ಅಪೋಸಿಟ್ ಆಗಿರೋದ್ರಿಂದ, ಅಂದ್ರೆ ಶತ್ರುತ್ವ ಇರೋದ್ರಿಂದ, ಈ 4 ಗ್ರಹಗಳ ಒಂದು ಕಲ್ಲನ್ನ ಹಾಕೊಂಡಾಗ, ಈಗ ಚಂದ್ರನಿಗೆ ಮುತ್ತು, ಸೂರ್ಯನಿಗೆ ಮಾಣಿಕ್ಯ, ಮತ್ತೆ ಮಂಗಳನಿಗೆ ಹೌಳ, ಮತ್ತೆ ಚಂದ್ರನಿಗೆ ಮುತ್ತು, ಈ ತರ ಎಲ್ಲ ಇರುತ್ತಲ್ಲ. ಸೊ ಈ ತರ ಒಂದು ಕಲ್ಲುಗಳನ್ನ ಹಾಕೊಂಡಾಗ ಆ ವ್ಯಕ್ತಿ ಯಾರಿರ್ತಾನೆ ತುಲಾ ಲಗ್ನದವನು, ಅವನಿಗೆ ಅಪಾಯಗಳು ಉಂಟಾಗತ್ತೆ. ಯಾಕಂದ್ರೆ ಶತ್ರುತ್ವ ಇರತಕ್ಕಂಥ ಗ್ರಹಗಳಿದು. ಆದ್ರಿಂದ ಇದಕ್ಕೆ ಬಹಳ ಮಿತ್ರವಾಗಿರ್ತಕ್ಕಂತ ಒಂದು ಗ್ರಹಗಳು ಯಾರು ಅಂದ್ರೆ ಶುಕ್ರ, ಶನಿ, ರಾಹು, ಕೇತುಗಳು ತುಂಬಾ ಒಂದು ಮಿತ್ರರು. ಬುಧ, ಶುಕ್ರ, ಶನಿ, ರಾಹು, ಕೇತುಗಳು. ಸೊ ಹಾಗಾಗಿ ಈ ತುಲಾ ಲಗ್ನದವ್ರಿಗೆ ಬುಧ ಕಲ್ಲಾಗಿರ್ತಕ್ಕಂತ ಒಂದು ಪಚ್ಚೆಯನ್ನ ಕೊಟ್ಟಾಗ ಅವರು ಅದೃಷ್ಟವಂತರಾಗ್ತಾರೆ, ಅವರ ಭಾಗ್ಯೋದಯ ಆಗತ್ತೆ. ಇನ್ನ ಈ ತುಲಾ ಲಗ್ನದವರಿಗೆ ನವಮಾಧಿಪತಿ ಆಗಿರ್ತಕ್ಕಂತ ಒಂದು ವಿಶೇಷವಾಗಿ ಬಹಳ ಪವರ್ಫುಲ್ ಆಗಿರ್ತಕ್ಕಂತ ಪಂಚಮ ಆಧಿಪತಿ ಆಗಿರ್ತಕ್ಕಂತ ಮತ್ತೆ ಕೇಂದ್ರಕ್ಕೆ ಒಂದು ಅನುಕೂಲವಾಗಿರ್ತಕ್ಕಂಥ ಗ್ರಹ ಶನಿ ಗ್ರಹ. ಅಂತಹ ನೀಲವನ್ನ ಕೊಟ್ಟಾಗ ಅದು ಇನ್ನು ಬಹಳವಾಗಿ ಅವರಿಗೆ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇನ್ನು ಈ ರಾಹು ಕೇತುವಿನ ಕಲ್ಲು ಯಾವುದು, ಗೋಮೇಧಿಕ ಮತ್ತೆ ವೈಡೂರ್ಯ, ಇದೆರಡು ಕೂಡ ಈ ತುಲಾ ಲಗ್ನದವ್ರಿಗೆ ಸ್ವಲ್ಪ ಸೂಟೇಬಲ್ ಆಗುತ್ತೆ. ಯಾಕಂದ್ರೆ ಕೇತು ಇಲ್ಲಿ ತುಲಾ ಲಗ್ನಕ್ಕೆಲ್ಲ ಬಂದಾಗ ಅವನು ಹುಚ್ಚನಾಗಿರ್ತಾನೆ, ಆದ್ರಿಂದ ಅದು ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಶುಕ್ರ ಬಂದ್ಬಿಟ್ಟು ಸ್ವಲ್ಪ ದೈತ್ಯ ಗುರು ಆದ್ರಿಂದ ಈ ಒಂದು ರಾಹು ಕೇತುವಿನ ಕಲ್ಲು ಅವರಿಗೆ ಒಂದು ಅನುಕೂಲನೆ ಮಾಡುತ್ತೆ ಹೊರತು ಅನಾನುಕೂಲ ಮಾಡೋದಿಲ್ಲ. ಹಾಗಾಗಿ ಯಾರಿಗಾದ್ರೂ ಕಲ್ಲು ಕೊಡ್ಬೇಕು ಅಂದ್ರೆ ಜಾತಕವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು, ಕರೆಕ್ಟ್ ಆಗಿರ್ತಕ್ಕಂಥ ವಿಮರ್ಶೆ ಇರ್ಬೇಕು. ಜಾತಕ ನೋಡೋದ್ರಲ್ಲೂ ಕೂಡ ತುಂಬಾ ಎಡವಟ್ಟುಗಳನ್ನ ಮಾಡ್ಬಿಡ್ತಾರೆ. ಆದ್ರಿಂದ ಆ ಒಂದು ಎಡವಟ್ಟುಗಳನ್ನ ಮಾಡ್ದೇನೆ ಕರೆಕ್ಟ್ ಆಗಿ ಆ ಲಗ್ನದಿಂದ ಪಂಚಮದಿಂದ ನವಮ, ಮತ್ತೆ 1, 4, 7, 10 ಕೇಂದ್ರ ಸ್ಥಾನಗಳು, ಇವನ್ನೆಲ್ಲ ಕರೆಕ್ಟ್ ಪರಿಶೀಲನೆ ಮಾಡಿ ಯಾವ ಕಲ್ಲನ್ನ ಯಾವ ಜಾತಕರ ಹಾಕ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅವ್ರು ಹಾಕೊಂಡಾಗ ಒಂದಷ್ಟು ಅಭಿವೃದ್ಧಿಗಳು, ಅನುಕೂಲಗಳು ಎಲ್ಲ ಕಾಣಿಸುತ್ತೆ.